ಯಮುನಾ, ನಮಗೊಂದು ಐಡಿಯಾ ಬರ್ತಾ ಇದೆ, ಹೇಳ. ಏನು? ಏನದು? ನೀವು ರಾಮನಗರ ಹತ್ರ ಇರೋ ಜನಪದ ಲೋಕ ನೋಡಿದ್ದೀರಾ? ಅದೇ ನಾಗೇಗೌಡರು ಅವರು ಕನಸಿನ ಕೂಸು. ನನ್ನ ಸ್ನೇಹಿತರು ಹೋಗಿದ್ದವರೆಲ್ಲ ಹೇಳ್ತಿರ್ತಾರೆ. ಈ ಜನಪದ ಕಲೆ ಬಗ್ಗೆ ಮಾಹಿತಿ ನೀಡೋದು, ಕ್ಲಾಸ್ ತಗೊಂಡು ಆ ಕಲೆನ ಬೆಳೆಸೋದು, ಮತ್ತೆ ಈ ಕಲಾ ನಿಂತ್ಕೊಂಡಿರ್ತಾರಲ್ಲ ಅವರಿಗೆಲ್ಲ ಆಶ್ರಯ ಕೊಡೋದು, ಹೀಗೆ ಒಳ್ಳೆ ಉದ್ದೇಶ ಇಟ್ಕೊಂಡು ಹುಟ್ಟಿರೋದೇ ಆ ಜನಪದ ಲೋಕ. ಇಷ್ಟೊಂದೆಲ್ಲ ಹೇಳ್ತಾ ಇದ್ರೆ ನನಗೆ ಈಗಲೇ ಅದನ್ನ ನೋಡ್ಬೇಕು ಅಂತ ಅನಿಸ್ತಿದೆ ವಿಕ್ರಮ್. ಒಂದ್ ನಿಮಿಷ, ಈಗ ಕಣ್ಣು ಮುಚ್ಕೊಂಡು ಜನಪದ ಜಾದು ಅಂತ ಹೇಳಿ ಕಣ್ಬಿಟ್ಟು ನೋಡಿ ಎಲ್ಲಿರ್ತೀರಾ ಅಂತ ಹೇಳ. ಈಗ ಓ, ಜನಪದ ಜಾದು. They're starting. Here we go. Bob is right there. There's Bob. There's Bob. She's right. ಆರುಮಲೆ, ಚೇರುಮಲೆ, ಕುಂಜುಮಲೆ, ಕುರುಗಂಜಿಮಲೆ, ನಾಗುಮಲೆ, ಪಾನುಮಲೆ, ಪಂಚಮಲೆ, ರುದ್ರಾಕ್ಷಿಮಲೆ, 77 ಮಲೆ ಒಳಗೆ ತಪ್ಪದೆ ಮೆಲೆದು ನಾಟ್ಯವಾಡುವಂತಹ ಮುದ್ದು ಮಾದಪ್ಪರು ಪಾದಕ್ಕೊಂದ್ಸಾರಿ
ಕೈವಾಲಿಗ ಚಂದ. ಸ್ವಾಮಿ ದೊಡ್ಡ ಮಲೆ ಒಳಗೆ ಕಂಚಿನ ಕಂಸಾಳೆ ತಕ್ಕೊಂಡು ಮಾದೇವ ಬಲ್ಲವರಿಬ್ಬರ ಕರ್ಕೊಂಡು ಒಬ್ಬರೇ ಹೊರಟರು ಮಾದೇವ ಹೆಬ್ಬುಲಿಯ ಬ್ಯಾಟೆಗೆ. ಮಹದೇಶ್ವರ ತಂದೆ ಬೆನ್ನ ಹಿಂದೆ ನಾಗರ ಶೆಡೆಯೋ ಮುಂದಲ ಪೂಜೆ ಮಾಡುವ ಬನ್ನಿ ನಾಗಭೂಷಣಕ್ಕೆ. ಹೌದು, ನಾಗಭೂಷಣವ ಹೊತ್ತವರೇ ಅವರು ಸ್ವಾಮಿ. 4 ರಾಜ್ಯ ಮೆರೆದವರಂತೆ. 4 ರಾಜ್ಯ ಮೆರೆದು ಮಹದೇಶ್ವರ ನಾಗುಮಲೆಯಲ್ಲಿ ನೆಲಗೊಂಡವರೇ. ಮಹದೇಶ್ವರ, ವೀರಲಿಂಗೇಶ್ವರ, ನಿನಗೆ ನಮೋ ನಮಃ. ಈಗ ನೀವು ನೋಡಿದ್ದು ಡೊಳ್ಳು ಹಾಗೂ ಕಂಸಾಳೆ ಕುಣಿತ. ಡೊಳ್ಳು ವಿಶೇಷವಾಗಿ ವೀರಲಿಂಗೇಶ್ವರನ ಪೂಜೆಗೆ ನುಡಿಸುವ ವಾದ್ಯ. ಈ ಕಂಸಾಳೆ ಕುಣಿತವು ಮನೋರಂಜನೆಗೆ ಅಲ್ಲದೆ ನರ್ತಿಸಿದವರ ಭಕ್ತಿ ಭಾವವನ್ನು ವ್ಯಕ್ತಪಡಿಸಿದೆ. ಇವತ್ತಿನ ಈ ಕುಣಿತದ ಇನ್ನೊಂದು ವಿಶೇಷತೆ ಏನೆಂದರೆ ಇದನ್ನು ಹೆಣ್ಣು ಮಕ್ಕಳು ನಡೆಸಿಕೊಟ್ಟಿದ್ದು. ಆಗೋ ನೋಡಿ, ನಿಮ್ಮ ಬಲಕ್ಕೆ ಮತ್ತೊಂದು ತಂಡದವರು ರಂಗವನ್ನು ಸಜ್ಜುಗೊಳಿಸುತ್ತಿದ್ದಾರೆ. ಕತ್ತಿಗಳು, ಹೂವಿನ ಹಾರಗಳು, ಮತ್ತೇನು ಮುಖವಾಡಗಳಂತೆ ಕಾಣುವುದಲ್ಲ, ಅದೆಷ್ಟೊಂದು ರಂಗ ಪರಿಕರಗಳನ್ನು ದೀಪದ ಸುತ್ತ ಸಜ್ಜುಗೊಳಿಸುತ್ತಿದ್ದಾರೆ. ಅವಳು ತುತ್ತು ಸಮ ಸೋಜುರಿ ಕೈತೋಳು ಬಲ ಎಂದು ಯಾರೋ ತುಳುವಿನಲ್ಲಿ ಹೇಳಿದ ಹಾಗೆ ಕೇಳಿಸುತ್ತಿದೆ ಅಲ್ಲ. ಇದು ಹಾಗಾದರೆ ತುಳುನಾಡಿನ ಕೋಲ ಇರಬಹುದಾ?
ಇಲ್ಲಿ ನಡೆದದ್ದು ಎಂಥದು ರೋಮಾಂಚನ ಉಂಟು ಮಾಡಿದೆಯಲ್ಲ. ಮಂತ್ರ ದೇವತೆ, ಪಂಜುರ್ಲಿ, ಕಾಲ್ಪುಡ, ಕಲ್ಲುರುಟಿ ಮುಂತಾದ ಭೂತಗಣಗಳನ್ನು ಆರಾಧಿಸುವ ಈ ಭೂತಕೋಲ ಸಾಂಪ್ರದಾಯಿಕ ನಂಬಿಕೆಯನ್ನು ಹೊತ್ತಿದ್ದರೂ ಕೂಡ ಸುತ್ತಮುತ್ತಲಿನ ಪರಿಸರವನ್ನು ಕಾಪಾಡುವ ಸಂದೇಶವನ್ನು ಸಾರುತ್ತದೆ. ಮುಂದಿನ ಪ್ರಸ್ತುತಿ ಕೋಲಾಟ. ಮಲ್ಲಯ್ಯನಿರುವುದು ಇಲ್ಲಿಗೆ ಗಾವುದ ಮಲ್ಲಯ್ಯನ ಮಡದಿ ಮರುಗಮ್ಮ. ಮಲ್ಲಯ್ಯನ ಮಡದಿ ಮರುಗಮ್ಮನಿರುವುದು ಕಲ್ಲು ಮಳಿಗೆ ಕೈಲಾಸ. ಚಿಕ್ಕ ಚಿಕ್ಕ ಬೆರಳು
ಲೀಲಾಜಾಲವಾಗಿ ತನ್ನದೇ ಹಾದಿಯನ್ನು ನಿರ್ಧರಿಸುವ ಗೆರೆಗಳು, ಬಣ್ಣ ಬಣ್ಣದ ಬಳೆಚೂರುಗಳ ವಿವಿಧ ಚಿತ್ರದರ್ಶಕದಂತೆ ಸುಂದರವಾದ ವಿನ್ಯಾಸಗಳನ್ನು ಈ ಕೋಲಾಟವು ಮೂಡಿಸುತ್ತಾ ನನ್ನ ಮನಸ್ಸನ್ನು ಸೂರೆಗೊಂಡಿತು. ಸ್ವಲ್ಪ ದೂರದಲ್ಲಿ ಬುಡಕಟ್ಟು ಜನಾಂಗದ ಡೇರೆ ಕಾಣಿಸುತ್ತಿದೆ. ಹಿಂದೊಮ್ಮೆ ಲಂಬಾಣಿಯರ ತಾಂಡಕ್ಕೆ ನಾನು ಭೇಟಿ ನೀಡಿ ಕಂಡ ಅವರ ಹಾವಭಾವ, ವೇಷಭೂಷಣ, ಹಾಡು ಹಸೆ ಎಲ್ಲವೂ ಮನಸ್ಸಿನಲ್ಲಿ ಅಚ್ಚೊತ್ತಿ ಉಳಿದಿವೆ. ಪಶ್ಚಿಮೋತ್ತರದಿಂದ ವಲಸೆ ಬಂದು ಕರ್ನಾಟಕದಲ್ಲಿ ನೆಲೆಸಿ ಕನ್ನಡ ನಾಡಿನ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಈ ಲಂಬಾಣಿಯರು. ಅಗೋ, ಅವರು ಇತ್ತಲೇ ಬರುತ್ತಿದ್ದಾರೆ. ಜನಪದ ನೃತ್ಯಗಳಿಂದ ನಮ್ಮನ್ನೆಲ್ಲ ಒಂದು ಮಾಯಾಲೋಕಕ್ಕೆ ಕರೆದೊಯ್ದ ಈ ಸುಂದರ ನೃತ್ಯಗಾತಿಯರ ಜನಪದ ಸಿಂಚನ ತಂಡಕ್ಕೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಇವರನ್ನೆಲ್ಲ ತಯಾರು ಮಾಡಿದ ಅಪರ್ಣಾ ದೊಡ್ಡಮಾಲೂರು ಇವರಿಗೆ ಅಕ್ಕ ತಂಡದ ಪರವಾಗಿ ಒಂದು ನೆನಪಿನ ಕಿರುಕಾಣಿಕೆ. ಧನ್ಯವಾದಗಳು ಅಪರ್ಣಾ.
pictures like that. Come here, take your bag. Come, it's okay. Come, you want to come. Are we getting up? Take your bag. How do I edit?